ಸರಿಯಾಗಿ ತಿಳ್ಕೊರಿ ವಿದ್ಯಾರ್ಥಿಗಳು. ಹಾಂ, ಇಲ್ಲಿ ಏನು ಹೇಳ್ಯಾನ ನೀವು ಮಾಡೋದಾದಿಂದ ನಾನು ನೋಡ್ರಿ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಇದು ಮೆಂಟಲ್ ಎಬಿಲಿಟಿ ಒಳಗೆ ಬರ್ತದ. 1 ಲೀಟರ್ಗೆ ಎಷ್ಟು ಗ್ರಾಮ್ ಅನ್ನೋದು ತಿಳಿಸ್ಯಾನ. 1 ಲೀಟರ್ ಪೂರ್ತಿ 1000 ಗ್ರಾಮ್ ಇರುವುದಿಲ್ಲ. 1 ಲೀಟರ್ ಅಂದ್ರೆ ಏನಿರ್ತದೆ, 5 ಲೀಟರ್ಗೆ ಎಷ್ಟು ಇರ್ತದ ಅನ್ನೋದು ತಿಳ್ಕೊಬೇಕು ಮೊದಲು. ಹೆಂಗಂದ್ರೆ 1 ಲೀಟರ್ಗೆ 970 ಗ್ರಾಮ್ ಕಡಿಮೆ ಬರ್ತದ. ಅದಕ್ಕೆ ಹೇಳ ನಾವು 1 ಲೀಟರ್ ಬರೋಬ್ಬರಿ 1 ಲೀಟರ್ ತುಪ್ಪ ಇಜುಕೊಟ್ಟು ತುಪ್ಪದ ತೂಕ ಬರೋಬ್ಬರಿ 930 ಗ್ರಾಮ್. ಯಾಕಂದ್ರೆ ಕಿಲೋಗ್ರಾಮ್ದಾಗ ಮಾಡ್ಕೋಬೇಕಾಗಿದೆ ಈಗ ನೀವು ನೋಡು. 5 ಲೀಟರ್ ತುಪ್ಪದ ತೂಕ ಬರೋಬ್ಬರಿ 5 ಗುಂಡ್ಲೆ 930 ಬರೋಬ್ಬರಿ 5 ಪೂಜೆ 5 ಮೂರ್ಲೆ 15, 5 9 45, 1 40, 4650 ಗ್ರಾಮ್. ಅದು 1 ಕಿಗ್ರಾಮ್ ಅಂದ್ರೆ ಎಷ್ಟು ಗ್ರಾಮ ಅದನ್ನು ತಿಳ್ಕೊಬೇಕು. 1 ಕಿಗ್ರಾಮ್ ಅಂದ್ರೆ ಎಷ್ಟು? 1000 ಗ್ರಾಮ್. 1 ಕಿಗ್ರಾಮ್ ಇಜುಕೊಟ್ಟು ಏನು ನೀವು ಹಿಂಗೆ ತಿಳ್ಕೊಬೇಕು. 1 ಕಿಗ್ರಾಮ್ ಬರೋಬ್ಬರಿ ಎಷ್ಟು? 1000 ಗ್ರಾಮ. ಈಗ ನೀವು 1 ಕಿಲೋಗ್ರಾಮ್ ಅಥವಾ 1000 ಗ್ರಾಮ್ ಬರೋಬ್ಬರಿ ಎಷ್ಟು? 200 ರೂಪಾಯಿ ಅಂತ ಹಚ್ಕೋಬೇಕು. 1000 ಗ್ರಾಮಿಗೆ 200 ರೂಪಾಯಿ ಹಚ್ಕೋಬೇಕು. ಯಾಕೆ? ಇದನ್ನು ನೀವು ಗ್ರಾಮ್ದಾಗ ಮಾಡ್ಕೊಂಡಿರಿ. ಆದ್ದರಿಂದ 1000 ಗ್ರಾಮಿಗೆ 1000 ಗ್ರಾಮ್ ತುಪ್ಪದ ತೂಕ, ತುಪ್ಪದ ಬೆಲೆ ಬರೋಬ್ಬರಿ 200 ರೂಪಾಯಿ. 4650 ಗ್ರಾಮ್ ತುಪ್ಪದ ಬೆಲೆ ಬರೋಬ್ಬರಿ ಎಷ್ಟು? 4650 ಗುಂಡ್ಲೆ 200 ಸರ್ವಾಸವಾಗಲೇ 1000. ಯಾಕಂದ್ರೆ 1000 ಗ್ರಾಮ್ ಅಂದ್ರೆ ಏನ? 1 ಪೂಜೆ ಹೊತ್ತು ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ನೋಡಿ. 2 5 10, 2 5 10 ಎಲ್ಲ ಬಂತು 1, 2 6 12, 1 13 ಎಲ್ಲ ಬಂತು 1, 2 4 8 1 9. ಎಷ್ಟಾಯ್ತು? 930 ರೂಪಾಯಿ. ಎಷ್ಟಾಯ್ತು? 930 ರೂಪಾಯಿ. ಬರೋಬ್ಬರಿ 930 ರೂಪಾಯಿ. ಇಷ್ಟು ಸರಿಯಾಗಿ ತಿಳ್ಕೊಂಡು ಬಿಟ್ರಿ ಯಾವ ಲೆಕ್ಕನೂ ಬೇರೆ. 930 ರೂಪಾಯಿ ಅಲ್ಲದ ಉತ್ತರ ಸಂಖ್ಯೆ ನೋಡ್ರಿ, ಬಿ. ಉತ್ತರ ಸಂಖ್ಯೆ ಬಿ. ಇಷ್ಟೆಲ್ಲ ಸರಿಯಾಗಿ ತಿಳ್ಕೊಬೇಕು ನೋಡಿ. ಹೆಂಗಂದ್ರೆ 1 ಲೀಟರ್ ತುಪ್ಪದ ತೂಕ 930 ಗ್ರಾಮ್. 5 ಲೀಟರ್ ತುಪ್ಪದ 5 ಗುಂಡ್ಲೆ 930 4650 ಗ್ರಾಮ್ ಆಯ್ತು. 1 ಕಿಗ್ರಾಮ್ ಬರೋಬ್ಬರಿ 1000 ಗ್ರಾಮ್ ಆಯ್ತು. 1000 ಗ್ರಾಮ್ ತುಪ್ಪದ ಬೆಲೆ 200 ರೂಪಾಯಿ ಆದ್ರೆ 4650 ಗ್ರಾಮ್ ತುಪ್ಪದ ಬೆಲೆ ಎಷ್ಟು? ಎಲ್ಲ ಸೊನ್ನೆಗಳು ಹೋದು. ಆಮೇಲೆ 465 ಗುಂಡ್ಲೆ 2ಕ್ಕೆ ಮಾಡಿದ್ರೆ 930 ರೂಪಾಯಿ ಆಯ್ತು. ಉತ್ತರ ಸಂಖ್ಯೆ ಬಿ. ಚೆಂದಾಗಿ ನೋಡ್ಕೊರಿ. ಇನ್ನೊಂದ್ಸಲ ವಿಡಿಯೋ ತೊಗೊಂಡು ಇದು ಮೆಂಟಲ್ ಎಬಿಲಿಟಿ ಒಳಗೆ ಬರ್ತದೆ.